ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಂಕಿ ಪಾರ್ಕ್ ಹೋಗಿದ್ದೀನಿ, ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಬಿಗ್ಗೆಸ್ಟ್ ಪಾರ್ಕ್ ಅಂತ ತೋರಿಸ್ತೀನಿ, ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ವಿಡಿಯೋ ಶೂಟ್ ಮಾಡೋದಕ್ಕಿಂತ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತದೆ. ಇದು ಬಂದು ಬೆಂಗಳೂರಿನ ಒಂದು ಬಿಗ್ ಪಾರ್ಕ್ ಆಗಿರುತ್ತೆ. ಸೊ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ನನ್ನ ಮಗನ ಕುತ್ಕೊಂಡು ಪಾರ್ಕ್ ಹತ್ರ ಬಂದಿದ್ದೀನಿ, ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಇದು ಬಂದು ಮಕ್ಕಳ ಒಂದು ಪ್ಲೇ ಏರಿಯಾ, ಆಟ ಆಡುವಂಥದ್ದು. ಸೊ ಸುಮಾರಷ್ಟು ಮಕ್ಕಳು ಬರ್ತಾರೆ ಇಲ್ಲಿ. ಜಾರ್ಬಂಡಿ ಆಗಿರ್ಬೋದು, ಸುಮಾರು ವೆರೈಟೀಸ್ ಆಫ್ ಇರುತ್ತೆ. ಸೊ ಇದು ಬಂದು ಬೆಂಗಳೂರಲ್ಲಿರುವಂತಹ ಒಂದು ಬಿಗ್ಗೆಸ್ಟ್ ಪಾರ್ಕ್, ನಾನು ನೋಡಿರುವಂತಹ ಒಂದು ದೊಡ್ಡ ಪಾರ್ಕ್ ಅಂತಲೇ ಹೇಳ್ಬೋದು. ಸೊ ಇದರ ಪಕ್ಕದಲ್ಲೇ ಜಿಮ್ ಕೂಡ, ದೊಡ್ಡವ್ರಿಗೂ ಕೂಡ ಜಿಮ್ ಇರುತ್ತೆ. ಸೊ ಯಾವ ರೀತಿ ಆಗಿದೆ ನೀವು ನೋಡ್ತಾ ಇರ್ಬೋದು. ಸೊ ನಾನಿಲ್ಲಿ ವ್ಯೂನ ತೋರಿಸ್ತಾ ಇದ್ದೀನಿ. ಸೊ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ನಾವು ವಾಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ವಾಕ್ ಜೊತೆಗೆ ಎಕ್ಸಸೈಸ್ ಕೂಡ ತುಂಬಾ ದೇಹಕ್ಕೆ ಬೇಕಾಗುತ್ತೆ. ಯಾಕಂದರೆ ಕೆಲಸ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಿದ್ರೆ ಹೊಟ್ಟೆ ಬೊಜ್ಜು, ಒಬೆಸಿಟಿ ಎಲ್ಲನೂ ಕೂಡ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ ಪಾರ್ಕ್. ಯಾವ್ಯಾವ ಟೈಪ್ ಇದು ಕೂಡ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲನೂ ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ ಯಾವ ರೀತಿ ಆಗಿದೆ ಪಾರ್ಕ್ ಅನ್ನೋದನ್ನು ಕೂಡ ನಿಮಗೆ ಶೇರ್ ಮಾಡಿ. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ನೀವು ನೋಡ್ತಾ ಇರ್ಬೋದು ಪಾರ್ಕಲ್ಲಿ. ಸೊ ಇದರ ವ್ಯೂ ನಾನೇ ತೋರಿಸ್ತೀನಿ. ಸೊ ಮುಂದೆ ಎಕ್ಸಸೈಸ್ನ ಮುಗಿಸ್ಕೊಂಡು ಮುಂದೆ ಬರ್ತಾ ಇದ್ದೀನಿ, ನೋಡ್ಬೋದು ಈ ಕಡೆ ಯಾವ ರೀತಿ ಆಗಿದೆ ಅಂತ. ಪಕ್ಕದಲ್ಲಿ ಗ್ರೌಂಡ್ ಇದೆ, ನೋಡ್ತಾ ಇದ್ದೀರಾ. ಸೊ ಬ್ಯಾಡ್ಮಿಂಟನ್ ಆಟ ಆಡ್ತಾ ಇದ್ದಾರೆ. ಸೊ ಮುಂದೆ ನೋಡ್ತಾ ಇರಬಹುದು. ತುಂಬಾ ಚೆನ್ನಾಗಿರುವಂತಹ ಪಾರ್ಕ್ ಇದು. ನಾನು ನೋಡಿರೋದ್ರಲ್ಲಿ ಒಂದು ಬಿಗ್ಗೆಸ್ಟ್ ಪಾರ್ಕ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇದ್ದೀರಾ, ಸುಮಾರಷ್ಟು ಜನ ಕೂಡ ಇಲ್ಲಿ ಬರ್ತಾರೆ. ಪಕ್ಕದಲ್ಲಿ ನೀವು ನೋಡ್ಬೋದು, ಎಲ್ಲಿಂದ ಕೂಡ ಹೇಗೆ ಬೇಕಾದರೂ ಇಲ್ಲಿ ಹೋಗ್ಬೋದು, ಒಳಗಡೆ ನೋಡ್ತಾ ಇರ್ಬೋದು. ಸೊ ಮುಂದೆ ನೋಡ್ತಾ ಇರ್ಬೋದು, ಇದು ಬಂದು ಕಸ ಹಾಕುವಂತಹ ಜಾಗ ಅಂತ ಬರ್ತಿದ್ದಾರೆ. ಸೊ ಇಲ್ಲೇ ಕಸಗಳನ್ನು ಹಾಕಬೇಕು. ಸೊ ಇದನ್ನು ಇಲ್ಲಿ ಕಡೆಯಿಂದ ನೋಡಿದ್ರೆ ಡಿವೈಡ್ ಮಾಡಿ ಹಾಕಬೇಕು ಅಂತ ಬರ್ತಿದ್ದಾರೆ. ವೆಟ್, ಡ್ರೈ ಎಲ್ಲನೂ ಕೂಡ ಡಿವೈಡ್ ಮಾಡಿ ಹಾಕಬೇಕು ಅಂತ ಬರ್ತಿದ್ದಾರೆ. ಸೊ ಮುಂದೆ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ನಡ್ಕೊಂಡು ಹೋಗೋಕ್ಕೂ ಕೂಡ ಅಷ್ಟೇ, ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬಾ ಹಕ್ಕಿಗಳ ಸೌಂಡ್ ಇತ್ತು. ಸೊ ಈವ್ನಿಂಗ್ ಟೈಮ್ ವಾಕ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ಒಂದು ಪಾರ್ಕ್ ಬಿಗ್ಗೆಸ್ಟ್ ಪಾರ್ಕ್ ಅಂತಲೇ ಹೇಳ್ಬೋದು. ಸೊ ಇದನ್ನು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ಸೊ ಪಕ್ಕದಲ್ಲಿ ಗ್ರೌಂಡ್ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು, ಈ ಕಡೆ ಕೂಡ ಹೋಗ್ಬೋದು, ಇಲ್ಲೂ ಕೂಡ ವೇ ಇದೆ, ದಾರಿ ಇದೆ. ಸೊ ಯಾವ ರೀತಿ ಕೂಡ ನೀವು ಬೇಕಾದ್ರೆ ಹೋಗ್ಬೋದು. ಹೊರಗಡೆಯಿಂದ ಇದು ಬಂದು ಎಂಟ್ರೆನ್ಸ್ಗಿದೆ. ಇಲ್ಲಿ ಬಂದು ನಾಗನ ಕಟ್ಟೆ, ನಾಗನ ಬನ ನೀವು ನೋಡ್ಬೋದು, ಅದು ಕೂಡ ಈ ಪಾರ್ಕಲ್ಲಿದೆ. ನಾನು ಯಾವ ಪಾರ್ಕಲ್ಲೂ ಕೂಡ ನಾನು ನೋಡಿಲ್ಲ. ಸೊ ಬಿಗ್ಗೆಸ್ಟ್ ಪಾರ್ಕ್ ಅಂದರೆ ತುಂಬಾ ಸಿಂಪಲಾಗಿ ತುಂಬಾ ಚೆನ್ನಾಗಿರುವಂತಹ ಪಾರ್ಕ್ ಇದು. ನನ್ನ ಪ್ರಕಾರ ತುಂಬಾ ನನಗೆ ಇಷ್ಟ ಆಯಿತು. ಸೊ ನೋಡ್ತಾ ಇರ್ಬೋದು. ಸೊ ಈ ಪಾರ್ಕ್ ಬಂದು ನಮ್ಮನೆ ಹತ್ರ ಇದೆ. 5-10 ಮಿನಿಟ್ಸ್ ಅಷ್ಟೇ ಟೈಮ್ ಹಿಡಿಯುತ್ತೆ ಅಷ್ಟೇ. ಸೊ ಈವ್ನಿಂಗ್ ಟೈಮ್ ಆಗಲಿ ಅಥವಾ ಮಾರ್ನಿಂಗ್ ಟೈಮ್ ಒಂದು 1/2 hour ಅಥವಾ ಒಂದು ಜಸ್ಟ್ 20 ಮಿನಿಟ್ಸ್ ಆದರೂ ವಾಕಿಂಗ್ ಮಾಡೋಂತಹ ಅಭ್ಯಾಸವನ್ನು ಇಟ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಖಂಡಿತವಾಗ್ಲೂ ಆರೋಗ್ಯ ಹಾಳಾಗುತ್ತೆ. ಸೊ ನಾವು ಕೆಲವರು ಏನು ಮಾಡ್ತಾರೆ, ಆಫೀಸಲ್ಲೇ ಕೂತ್ಕೊಂಡು ಕೆಲಸ ಮಾಡೋರು ಇರ್ತಾರೆ, ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಾರೆ. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಮನೆಯಲ್ಲಿ ಎಕ್ಸಸೈಸ್ಗಳನ್ನು ಮಾಡ್ಬೋದು, ಅಥವಾ ಈ ರೀತಿ ವಾಕಿಂಗ್ ಬಂದುಬಿಟ್ಟು ಒಂದು 20 ಮಿನಿಟ್ಸ್ ಅಥವಾ 1/2 hour ದಿನದಲ್ಲಿ ವಾಕಿಂಗ್ ಮಾಡಿದ್ರೆ ಹೆಲ್ದಿನೂ ಕೂಡ ಇರ್ತಾರೆ. ಇಲ್ಲಾಂದರೆ ಏನಾಗುತ್ತೆ, ಹಲವಾರು ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತೆ. ಸೊ ಅದಕ್ಕೋಸ್ಕರ ವಾಕಿಂಗನ್ನು ತುಂಬಾ ಇಂಪಾರ್ಟೆಂಟ್ ಇದು ಮಾಡೋದಿಲ್ಲ. ಯೋಗ, ಎಕ್ಸಸೈಸ್ ಏನಾದರೂ ಒಂದು ಹವ್ಯಾಸವನ್ನು ನಾವು ಇಟ್ಕೊಳ್ಳೇಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಪಾರ್ಕ್ ಇದು ಯಾವ ರೀತಿ ಆಗಿದೆ ಅಂತ ವ್ಯೂವನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಗೇಟ್ ಇದೆ. ಸೊ ಇಲ್ಲಿ ಬೀಗ ಹಾಕಿದ್ದಾರೆ. ಸೊ 3-4 ಗೇಟ್ ಇದೆ ಇಲ್ಲಿಗೆ ನೀವು ಎಂಟ್ರೆನ್ಸ್ಗೆ. ಬಟ್ ಹಾಡು ಕೂಡ ಕೇಳಿಸ್ತಾ ಇದೆ. ಸೊ ಹಾಡನ್ನು, ಮ್ಯೂಸಿಕನ್ನು ಕೇಳಿಸ್ಕೊಂಡು ವಾಕಿಂಗ್ ಮಾಡ್ತಾ ಇದ್ರೆ ತುಂಬಾ ಮಜಾ ಆಗುತ್ತೆ. ಸೊ ಇಲ್ಲಿ ನೀವು ನೋಡಬಹುದು, ಇಲ್ಲೊಂದು ಮಂಟಪ ಥರ ಇದೆ ಕೂತ್ಕೊಳ್ಳೋದಕ್ಕೆ. ಸೊ ಇಲ್ಲೊಂದು ನೋಡ್ಬೋದು, ಚೆನ್ನಾಗಿದೆ. ಸೊ ವ್ಯೂ ತುಂಬ ಚೆನ್ನಾಗಿತ್ತು. ಸೊ ನೋಡ್ಕೊಂಬನ್ನಿ ಯಾವ ರೀತಿಯಾಗಿದೆ ಅಂತ. ಸೊ ಇದಿಷ್ಟು ಬಂದು ಪಾರ್ಕ್ ಬಗ್ಗೆ ಎಲ್ಲರಿಗೂ ತಿಳಿಸಿದ್ದೀನಿ. ಸೊ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಈ ಕೂಡಲೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಹೊಸ ವಿಡಿಯೋ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.